ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಮ್ ಅವರು ಬುಧವಾರ ಕಲಬುರಗಿಯ KMF ಡೈರಿಗೆ ಭೇಟಿ ನೀಡಿ ನಂದಿನಿ ಹಾಲಿನ ಉತ್ಪನ್ನಗಳ ತಯಾರಿಕೆಯನ್ನು ವೀಕ್ಷಿಸಿ KMF ಆವರಣದಲ್ಲಿ ಸಸಿಯನ್ನ ನೆಟ್ಟು ನೀರುಣಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಮ್ ಅವರು ಬುಧವಾರ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದ ಹುಮ್ನಾಬಾದ್ ರಸ್ತೆಯಲ್ಲಿ ಇರುವ KMF ಡೈರಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ನಂದಿನಿ ಹಾಲಿನ ಉತ್ಪನ್ನಗಳ ತಯಾರಿಕೆಯನ್ನ ಕೂಡ ವೀಕ್ಷಣೆ ಮಾಡಿದರು. ನಂದಿನಿ ಹಾಲಿನ ಪ್ಯಾಕೆಟ್ಗಳ ತಯಾರಿಕೆ, ನಂದಿನಿ ತುಪ್ಪ ತಯಾರಿಕೆ, ನಂದಿನಿ ಬ್ರ್ಯಾಂಡಿನ ಮಜ್ಜಿಗೆ ಹಾಗೂ ನಂದಿನಿ ಸ್ಪೆಷಲ್ ಪೇಡಾ ಸೇರಿದಂತೆ ಇತರೆ ಉತ್ಪನ್ನಗಳ ತಯಾರಿಕೆಯ ಮಾಹಿತಿಯನ್ನ ಪಡೆದುಕೊಂಡರು. ಅಲ್ಲದೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮೆಗಾ ಡೈರಿ ಪ್ರಾಜೆಕ್ಟ್ ಅನ್ನ ಕೂಡ ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅವರು KMF ಡೈರಿಯ ಆವರಣದಲ್ಲಿ ಸಸಿ ನೆಡುವ ಮೂಲಕ ಅದಕ್ಕೆ ನೀರುಣಿಸಿದರು. ರೈತರಿಗೆ ಒಬ್ಬೊಬ್ಬರಿಗೆ ಆಗ್ತದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೀತಿ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ BR ಪಾಟೀಲ್, ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಕಲಬುರಗಿ ಅಧ್ಯಕ್ಷರಾದ ರಾಮಚಂದ್ರಪ್ಪ ಕಲ್ಯಾಣರಾವ್ ಪಾಟೀಲ್, K ಮತ್ತು Y DCC ಬ್ಯಾಂಕ್ ನಿಯಮಿತ ಕಲಬುರಗಿ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ನಿರ್ದೇಶಕರಾದ ಅಶೋಕ್ ಸಾವಳೇಶ್ವರ್, KMF ನಿರ್ದೇಶಕರಾದ ಈರಣ್ಣ ಶಿವಲಿಂಗಪ್ಪ ಝಳಕಿ, ಬಸವರಾಜ್ ಗುರುಲಿಂಗಪ್ಪ ಉಪ್ಪಿನ್, ಮಲ್ಲಿಕಾರ್ಜುನ್ ಚಂದ್ರಶೇಖರ್ ಪಾಟೀಲ್, ಕಲಬುರಗಿ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರಾದ ಕಿಶೋರ್ ಕುಮಾರ್ ಮುಕಾನಿ, K ಮತ್ತು Y DCC ಬ್ಯಾಂಕ್ ನಿಯಮಿತ ಕಲಬುರಗಿಯ ಪವನ್ ಕುಮಾರ್ ರಾಠೋಡ್, ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಹಾಲು ಒಕ್ಕೂಟ ಕಲಬುರಗಿಯ ವ್ಯವಸ್ಥಾಪಕ ನಿರ್ದೇಶಕರಾದ PV ಪಾಟೀಲ್, ಕಲಬುರಗಿ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಸಂಜಯ್ ಕುಮಾರ್, ಸೇಡಂ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಮಲ್ಲಿಕಾರ್ಜುನ್, ಆಳಂದನ ಸಹಕಾರ ಅಭಿವೃದ್ಧಿ ಅಧಿಕಾರಿ ಶಂಕರಪ್ಪ ಮಾಲಿ ಪಾಟೀಲ್, ಡಾಕ್ಟರ್ ಚೇತನ್ ಪಾಟೀಲ್, ರೆಹಮಾನ್, ಈರಣ್ಣ ಝಳಕಿ, ಬಸವರಾಜ್, ಮಹೇಶ್, ಪರ್ಸಪ್ಪ, ಮಲ್ಲಿಕಾರ್ಜುನ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಲೋಕಾಯುಕ್ತ ಕಲಬುರಗಿಯ DYSP ಗೀತಾ ಬೇನಾಳ್ ಅವರು ಕಾನೂನು ಮಾಪನ ಶಾಸ್ತ್ರ ಉಪನಿಯಂತ್ರಕರ ಕಚೇರಿಗೆ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಬಿಕೆ ಉಮೇಶ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಲಬುರಗಿಯ ಡಿವೈಎಸ್ಪಿ ಗೀತಾ ಬೇನಾಳ್ ಅವರು ಕಾನೂನು ಮಾಪನ ಶಾಸ್ತ್ರ ಉಪನಿಯಂತ್ರಕರ ಹಾಗೂ ಸಹಾಯಕ ನಿಯಂತ್ರಕರ ಕಚೇರಿಗೆ ದಿಢೀರನೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅಲ್ಲಿನ ಕುರ್ಚಿಗಳು ಖಾಲಿ ಇರುವುದು ಕಂಡು ಬಂದಿತು. ಕಾನೂನು ಮಾಪನ ಶಾಸ್ತ್ರದ ಅಧಿಕಾರಿಗಳು, ಕಾನೂನು ಮಾಪನ ಇಲಾಖೆ ಕಚೇರಿಯ ಅಧಿಕಾರಿಗಳು ಯಾರು ಕೂಡ ಆ ಸಂದರ್ಭದಲ್ಲಿ ಬಂದಿರಲಿಲ್ಲ. ಇದೇ ಸಂದರ್ಭದಲ್ಲಿ ಅವರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ತಾಲೂಕು ಕಲಬುರಗಿಯ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಈ ಕಚೇರಿಯು ಕಲಬುರಗಿ ನಗರದ ಹೈಕೋರ್ಟ್ ಎದುರುಗಡೆ ಇರುವ ಅಕ್ಕಮಹಾದೇವಿ ಕಾಲೋನಿಯಲ್ಲಿ ಸ್ಥಿತವಾಗಿದೆ. ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಸಿದ್ದಣ್ಣ ಮಾಲ್ಗಾರ್ ದಂಪತಿಗಳ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಮಾರಂಭವು ಕಲಬುರಗಿ ನಗರದ ಪೂರ್ಣಾನಂದ ಪ್ಯಾರಡೈಸ್ ನಲ್ಲಿ ಜರುಗಿತು. ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಸಿದ್ದಣ್ಣ ಮಾಲ್ಗಾರ್ ದಂಪತಿಗಳ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಮಾರಂಭವು ದಿನಾಂಕ 21 ಮೇ 2025ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದಿಂದ ಸೂಪರ್ ಮಾರ್ಕೆಟ್ಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಇರುವ ಪೂರ್ಣಾನಂದ ಪ್ಯಾರಡೈಸ್ ನಲ್ಲಿ ಸಂಜೆ 7:30ರಿಂದ ರಾತ್ರಿ 9:30ರವರೆಗೆ ಜರುಗಿತು. ಈ ಸಂದರ್ಭದಲ್ಲಿ ರೇಖಾ ಮತ್ತು ವೀರೇಶ್ ಮಾಲ್ಗಾರ್, ಡಾಕ್ಟರ್ ಸುಜಾತಾ ಮತ್ತು ಡಾಕ್ಟರ್ ಪ್ರಶಾಂತ್ ಲಾಗ್ಲಿ ಹಾಗೂ ದಿವ್ಯಶ್ರೀ ಮತ್ತು ವಿಜಯಕುಮಾರ್ ಮಾಲ್ಗಾರ್ ಸೇರಿದಂತೆ ಮೊಮ್ಮಕ್ಕಳಾದ ಪ್ರೀತಂ, ಸಚೇತನ್, ಸುದೀಕ್ಷಾ, ಸಮೀಕ್ಷಾ ಹಾಗೂ ಬಂಧು ಬಳಗದವರು ಉಪಸ್ಥಿತರಿದ್ದರು. ಅಲ್ಲದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಉದಯವಾಣಿ ಪತ್ರಿಕೆಯ ಹನುಮಂತರಾವ್ ಭೈರಾಮಡಗಿ, ಜಿಲ್ಲಾ ಪತ್ರಕರ್ತರ ಸಂಘದ ದೇವೇಂದ್ರಪ್ಪ ಅವಂಟಿ, ರಾಜು ದೇಶ್ಮುಖ್, ರಾಜು ಕೋಷ್ಟಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿರುವ ಮೂಲಕ ಮಾಲ್ಗಾರ್ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಕೋರಿದರು. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆಯ ಅಡಿಯಲ್ಲಿ ಕೆಸರಟಗಿ ಗ್ರಾಮದ ಸರ್ವೆ ನಂಬರ್ 27 ಮತ್ತು 28ರಲ್ಲಿ ನಿರ್ಮಾಣಗೊಂಡಿರುವ 52 ಮನೆಗಳ ಸರ್ವೆ ಮಾಡಿಸಿ ಹಕ್ಕುಪತ್ರಗಳನ್ನು ವಿತರಿಸುವಂತೆ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಇಂದು ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆಯ ಅಡಿಯಲ್ಲಿ ಕೆಸರಟಗಿ ಗ್ರಾಮದ ಸರ್ವೆ ನಂಬರ್ 27 ಮತ್ತು 28ರಲ್ಲಿ ನಿರ್ಮಾಣಗೊಂಡಿರುವ 52 ಮನೆಗಳನ್ನು ಸರ್ವೆ ಮಾಡಿ ಹಕ್ಕುಪತ್ರ ನೀಡುವಂತೆ ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯ ಅಭಿಯಂತರರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರದ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿ ವಿಭಾಗ ಕಲಬುರಗಿಯ ಎಇ ಶಶಿಕಾಂತ್ ಮತ್ತು ಎಡಬಲಿ ಶ್ರೀಧರ್ ಸಾರ್ವಾಡ್ ಇವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಉದನೂರು ರಸ್ತೆಯಲ್ಲಿ ಇರುವ ಸ್ಲಂ ಬೋರ್ಡ್ ಕಚೇರಿಗೆ ಸಾರ್ವಜನಿಕರು ಭೇಟಿ ನೀಡಿ ಮನವಿ ಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಎಇ ಶಶಿಕಾಂತ್ ಮತ್ತು ಎಡಬಲಿ ಶ್ರೀಧರ್ ಸಾರ್ವಾಡ್ ಅವರು ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾಗಿರುವ
52 ಮನೆಗಳ ಪೈಕಿ ಶಿಥಿಲಗೊಂಡಿರುವ ಮನೆಗಳನ್ನು ದುರಸ್ತಿ ಮಾಡಿಸಿ ಆದಷ್ಟು 2 ತಿಂಗಳ ಒಳಗಾಗಿ ತಮಗೆ ಹಕ್ಕುಪತ್ರಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. जी नमस्ते, मेरा नाम नूर बानू है. हम केसरेडगी स्लम बोर्ड का क्वार्टर्स में रहते हैं. वहाँ पर हम बहुत सालों से रह रहे हैं. तो हम अब फिलवक्त स्लम बोर्ड ऑफिस को आए हुए हैं. 2 महीने के अंदर हक पत्र देते बोले सर. तो हम लोग जो है ना वो रिपेयरी करके रहते हैं. रहने लायक तो नहीं है, सब गिर रहे हैं, फिर भी हम करके रह रहे हैं. बहुत सालों से भी रह रहे हैं. सर अगर हक पत्र दिए तो बहुत अच्छी बात है. हम उनको दिल से शुक्रिया अदा करते हैं. ಬಂದಿದ್ದೇವ್ರಿ ಸಾಬ್ರೆ, ಪೇಪರ್ ಮಾಡಿಕೊಡ್ತೀವಿ ಅಂದರೆ 2 ತಿಂಗಳದಾಗ. ಧನ್ಯ ಆಗಿರಲಿ ಸಾಬರು. ನಮಸ್ಕಾರ. ಇವತ್ತು ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಸ್ಲಮ್ ಬೋರ್ಡಿಗೆ ನಾವು ಬಂದಿದ್ದೇವೆ. ಬಂದು ನಮ್ಮ ಮನವಿ ಏನಿತ್ತಪ್ಪ ಅಂದರೆ ಸರ್ವೆ ನಂಬರ್ 27-28 ಕೆಸರಟ್ಗಿ ಕ್ವಾರ್ಟರ್ಸ್ನಲ್ಲಿ ಏನು 52 ಮನೆಗಳು ಸ್ಲಮ್ಲಿಂದ ನಿರ್ಮಾಣ ಆಗಿದ್ದವು, ಅವು ಎಲ್ಲ ಬೀಳುವಂಥ ಅಂತಸ್ತಿನಲ್ಲಿ ಬಂದು ನಿಂತಿವೆ. ಅವುಗಳ ರಿಪೇರಿ ಮಾಡಿ ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆ ಹಕ್ಕುಪತ್ರ ಕೊಡಬೇಕಂತೇಳಿ ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ. ಕೊಟ್ಟೋದಕ್ಕೆ ಇಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಧರ್ ಸಾಹೇಬರು ನಮ್ಮ ಮನವಿಗೆ ಸ್ಪಂದನೆ ಕೊಟ್ಟು ಮುಂಬರ್ತಕ್ಕಂಥ 2 ತಿಂಗಳೊಳಗೆ ಹಕ್ಕುಪತ್ರ ಕೊಟ್ಟು ಮತ್ತು ಅಲ್ಲಿ ಹೊಸ ಮನೆ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಅವಕಾಶನೂ ಮಾಡಿಕೊಡ್ತೀನಿ ಅಂದಾರ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ MLAಗಳೊಂದಿಗೆ ಅವ್ರು ಮಾತಾಡಿ ಹೊಸ ಮನೆಗಳಲ್ಲಿ ಹಾಕ್ಸ್ಕೊಡ್ಬೇಕು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅಂತ ನಮ್ಮ ಕಳಕಳಿ ಇರ್ತದೆ. ಅದಕ್ಕೂ ಸಹ ಅವರು ಎಲ್ಲರ ಹೆಚ್ಚುವರಿ ಮನೆಗಳು ಉಳಿದಂಥದ್ದು ತೆಗೆದಲ್ಲಿ ಆಗ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟರಂತೇಳಿ ಈ ಮೂಲಕ ಮಾಧ್ಯಮದ ವರ್ಗದಿಂದ ಎಲ್ಲರಿಗೂ ತಿಳಿಯಪಡಿಸ್ತೇನೆ. ನನ್ನ ಹೆಸರು ಗುಂಡೇಶ್ ಎಂ ಶಿವನೂರ್ ತಾರ್ಫೆಲ್, ಮಹಾನಾಯಕ್ ಬ್ರಿಗೇಡ್ ರಾಜ್ಯಾಧ್ಯಕ್ಷ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಗೋವುಗಳನ್ನು ವಧೆ ಮಾಡಲು ಅನುಮತಿ ನೀಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಮಹಾನಗರ ಜಿಲ್ಲೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿಯಲ್ಲಿ ಗೋಹತ್ಯೆ ಮತ್ತು ಗೋ ಸಾಗಾಣಿಕೆ ಹೆಚ್ಚುತ್ತಿದ್ದು ಹಾಗೂ ಬಕ್ರೀದ್ ಹಬ್ಬದ ನಿಮಿತ್ತ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ 69/2020 ನಿಯಮದಂತೆ ಗೋವುಗಳನ್ನು ವಧೆ ಮಾಡುವುದಕ್ಕೆ ಅನುಮತಿ ನೀಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಮಹಾನಗರ ಜಿಲ್ಲೆ ಕರ್ನಾಟಕ ಉತ್ತರದ ವತಿಯಿಂದ ಇಂದು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಇವತ್ತು ನಾವು ಇಲ್ಲಿ ಗೋಮಾತೆ ರಕ್ಷಣೆ ಮತ್ತು ಗೋಮಾತೆ ಸಾಗಾಣಿಕೆ ಹೆಚ್ಚು ಪ್ರಮಾಣದಲ್ಲಿ ಕಲಬುರಗಿಯಲ್ಲಿ ನಡೆದದ. ಅದನ್ನು ಸ್ಟಾಪ್ ಮಾಡೋ ಸಲುವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಮತ್ತು DC ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಈಗ ಮುಂಬರುವ ಬಕ್ರೀದ್ ಹಬ್ಬ, ಈಗ ಆಲ್ರೆಡಿ ಕಲಬುರಗಿಯಲ್ಲಿ 4000ಕ್ಕಿಂತಲೂ ಹೆಚ್ಚು ಗೋವುಗಳು ಆಲ್ರೆಡಿ ಟ್ರಾನ್ಸ್ಪೋರ್ಟ್ ಆಗಿದೆ, ಆಲ್ರೆಡಿ ಬಂದಿದ್ದಾವೆ. ಅವಕ್ಕೆ ಅವತ್ತು ಕಡಿತಾರೆ. ಕಲಬುರಗಿಯಲ್ಲಿ ಎಲ್ಲ ಇಡೀ ಕರ್ನಾಟಕದಲ್ಲೇ ಗೋಹತ್ಯೆ ಕಾನೂನು ನಿಷೇಧ ಇದೆ. ಗೋಹತ್ಯೆ ನಿಷೇಧ ಕಾನೂನಿದೆ. ಕಾನೂನು ಇದ್ದರೂ ಕೂಡ ಪಾಲನೆ ಆಗ್ತಾ ಇಲ್ಲ. ಜಿಲ್ಲಾಡಳಿತ ಆಗಲಿ ಪೊಲೀಸ್ ಆಗಲಿ ಯಾರು ಇದಕ್ಕೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತಾ ಇಲ್ಲ.
ಹಾಗಾಗಿ ನಾವು ಇವಾಗ ಎಲ್ಲರೂ ಗೋಹತ್ಯೆ ತಡಿಬೇಕು ಅನ್ನೋ ಒಂದು ಇದರಲ್ಲಿ ನಾವೆಲ್ಲ ರೋಡಿಗೆ ಇಳಿಬೇಕಾದ ಪರಿಸ್ಥಿತಿ ಬಂದಿದೆ. ಕಾನೂನು ಇದ್ದರೂ ಕೂಡ ಕಾನೂನು ಪಾಲನೆ ಆಗ್ತಾ ಇಲ್ಲ. ಈಗ ನೋಡಿರಿ, ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಯಿತು. ನಮ್ಮ ಬಜರಂಗ ಹುಡುಗರು ಕಾರ್ಯಕರ್ತರು ಗೋವುಗಳನ್ನು ಹಿಡಿದಾಗ ಪೊಲೀಸರು ಒಪ್ಪಿಸಿದ್ರು ಕೂಡ ನಡು ಹಾದಿಯಲ್ಲಿ ನಿಂದಿರಿಸಿ ಪೊಲೀಸರಿಗೂ ಹೊಡೆದು ನಮ್ಮ ಕಾರ್ಯಕರ್ತರಿಗೂ ಹೊಡೆದು ಆ ಗೋವುಗಳನ್ನು ತೊಗೊಂಡು ಓಡೋಗ್ತಾರೆ. ಅವ್ರ ಬಳಿ ಎಲ್ಲ ತಲವಾರ, ಚಾಕು, ಎಲ್ಲ ಥರ ಅಸ್ತ್ರಗಳಿದ್ದು ಈ ಥರ ಕೃತ್ಯ ಮಾಡ್ತಾರೆ. ಇದಕ್ಕೇನೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಪೊಲೀಸ್ ಆಯಿತು, ಜಿಲ್ಲಾ ಆಡಳಿತ ಆಯಿತು, ನಾವು ಪ್ರತಿ ವರ್ಷ ನಾವು ಮೆಮೊರಂಡಮ್ ಕೊಡ್ತಾನೆ ಇರ್ತೀವಿ, ಪ್ರತಿ ವರ್ಷ ನಾವು ಪತ್ರ ಕೊಡ್ತಾನೆ ಇರ್ತೀವಿ. ಈಗಂತೂ ಭಾಳ ಅತಿ ಆಗ್ಯದ. ಕಸಾಯಿಖಾನೆಗಳು ಭಾಳ ಆಗ್ಯಾವ. ಗೋ ಹತ್ಯೆ ಭಾಳ ದೊಡ್ಡ ಪ್ರಮಾಣದ ಗೋ ಹತ್ಯೆ ಆಗ್ತದೆ. ಇದಕ್ಕೆ ಯಾರೂ ತಡಿತಾ ಇಲ್ಲ. ಈ ಪ್ರತಿನಿತ್ಯ ಏನಿಲ್ಲ ಅಂದರೂ ಕಲಬುರಗಿಯಲ್ಲಿ 300 ರಿಂದ 400 ಗೋಗಳು ಹತ್ಯೆ ಆಗ್ತದೆ. ಗೋ ಸಾಗಾಣಿಕೆ ಕಂಟಿನ್ಯೂಸ್ ಆಗ್ತದೆ. ಎಲ್ಲಿ ಚೆಕ್ ಪೋಸ್ಟ್ ಇಲ್ಲ. ಇವು ಬಕ್ರೀದಲ್ಲಿ ಪ್ರತಿ ವರ್ಷ ಚೆಕ್ ಪೋಸ್ಟ್ ಹಾಕ್ತಿದ್ರು. ಈ ವರ್ಷ ಎಲ್ಲೂ ಚೆಕ್ ಪೋಸ್ಟ್ ಇಲ್ಲ. ಎಲ್ಲೂ ಅದಕ್ಕೆ ಯಾರೂ ತಡೆ ಹಿಡಿತಾ ಇಲ್ಲ. ಗಾಡಿಗಳು ಬರ್ತಾ ಇದ್ದಾವೆ, ಅದಕ್ಕೆ ಯಾರೂ ನಿಂದಿಸ್ತಾ ಇಲ್ಲ, ಹಾಗೆ ಹೋಗ್ತಾ ಇದೆ. ಇವಾಗ ನೋಡಿರಿ, ದೊಡ್ಡ ಪ್ರಮಾಣದಲ್ಲಿ ಹೋದ ವರ್ಷ ಕೂಡ 9,000ಕ್ಕಿಂತಲೂ ಹೆಚ್ಚು ಗೋಗಳು ಕಡಿದ್ರು, ಅದಕ್ಕೂ ಏನೂ ಮಾಡಲಿಲ್ಲ. ಈ ವರ್ಷ ಆಲ್ರೆಡಿ 4,000ಕ್ಕಿಂತಲೂ ಹೆಚ್ಚು ಗೋಗಳು ಬಂದಾವೆ, ಅದನ್ನು ಯಾರೂ ಏನೂ ಮಾಡ್ತಾ ಇಲ್ಲ. ಡಿ ಸಿ ಅವರು ಯಾರು ಏನೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಪೊಲೀಸ್ ಕಮಿಷನರ್ ಏನೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಅದಕ್ಕಾಗಿ ನಾವು ರೋಡಿಗೆ ಇಳಿಯೋ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಡಿ ಸಿ ಅವ್ರಿಗೆ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. 3 ದಿವಸವರೆಗೆ ನಾವು ಗಡುವು ಕೊಡ್ತಾ ಇದ್ದೀವಿ. 25 ತಾರೀಕುವರೆಗೂ ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕು. ಈಗ ಆಲ್ರೆಡಿ ಬಂದ ಗೋಗಳು ಕೇಳಿದ್ರೆ ಅವು ಸಾಕ್ಲಿಕ್ಕೆ ತಂದ್ರೆ ಅಂತ ಹೇಳ್ತಾರೆ. ಪೊಲೀಸರಾಯಿತು, ಜಿಲ್ಲಾಡಳಿತ ಆಯಿತು, ಎದಕ್ಕೆ ಗೋಗಳು ಇಷ್ಟು ಬಂದಾವ ಅಂತ ಹೇಳಿದ್ರೆ ಕಡಿಲಿಕ್ಕಲ್ಲ, ಅವು ಸಾಕ್ಲಿಕ್ಕೆ ತಂದ್ರೆ ಅಂತ ಹೇಳ್ತಾರೆ. ಸಾಕ್ಲಿಕ್ಕೆ ತಂದ್ರೆ ಅವು ಅಲ್ಲೇ ಇರಬೇಕಲ್ಲ, ಹೋಗಬಾರ್ದು, ಗೋಗಳು ಕಡಿಬಾರ್ದು, ಹತ್ಯೆ ಆಗಿರಬಾರ್ದು. ಅದು ನೋಡ್ಕೋ ಜವಾಬ್ದಾರಿ ಜಿಲ್ಲಾಡಳಿತದ್ದು, ಪೊಲೀಸರದು. ಈ ಬಂದವಲ್ಲ ಗೋ ಸಾಕ್ಲಿಕ್ಕೆ ತಂದಿರಲ್ಲ, ಅವು ಸಾಕ್ಬೇಕು. ನೀವು ನಾಳೆ ಹಬ್ಬ ಮರುದಿನ ಹೋದರೂ ಗೋಗಳು ಅಲ್ಲೇ ಇರಬೇಕು. ಇದು ಪ್ರತಿ ತಿಂಗಳ 2 ಬಾರಿ ಅಲ್ಲಿ ಮೀಟ್ ಆಗಬೇಕು. ಗೋಗಳ ರಕ್ಷಣೆ ನೋಡಬೇಕು, ಗೋಗಳ ಹಿತ ಏನದ ನೋಡಬೇಕು, ಡಾಕ್ಟ್ರಿಗೆ ಹಚ್ಚಬೇಕು ಒಬ್ಬರಿಗೆ. ಅವು ಗೋಗಳು ಕಾಪಾಡೋ ಜವಾಬ್ದಾರಿ ಈಗ ಜಿಲ್ಲಾಡಳಿತ ಮತ್ತು ಪೊಲೀಸರು. ಅದಕ್ಕೆ ನಾವು 25 ತಾರೀಕು ಗಡುವು ಕೊಡ್ತಾ ಇದ್ದೀವಿ. 25 ತಾರೀಕು ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದ್ರೆ ನಾವು 29 ತಾರೀಕು ದೊಡ್ಡ ಪ್ರಮಾಣ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಇದೆ 29 ತಾರೀಕು. ಆದರೂ ಏನೂ ಮಾಡಿಲ್ಲ ಅಂದರೆ ಬಕ್ರೀದ್ ದಿವಸ ನಾವು ಹಿಂದೂ ಬಾಂಧವರು, ಎಲ್ಲ ಕಾರ್ಯಕರ್ತರು, ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು, ಎಲ್ಲ ಕನ್ನಡ ಪರ ಕಾರ್ಯಕರ್ತರು ಎಲ್ಲ ನಾವು ಗೋಮಾತೆ ರಕ್ಷಣೆಗೆ ನಾವೇ ಖುದ್ದಾಗಿ ಹೋಗ್ತೀವಿ. ಈ ಪ್ರತಿಭಟನೆಯಲ್ಲಿ ಉತ್ತರ ಪ್ರಾಂತದ ಅಧ್ಯಕ್ಷರಾದ ಲಿಂಗರಾಜಪ್ಪ ಅಪ್ಪ, ಅಧ್ಯಕ್ಷರಾದ ಶ್ರೀಮಂತ ನವಲದಿ, ಕಾರ್ಯದರ್ಶಿಗಳಾದ ಅಶ್ವಿನ್ ಕುಮಾರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. 2014ರಲ್ಲಿ ಪ್ರಾರಂಭಗೊಂಡಿರುವ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ವೇದ ಪಬ್ಲಿಕ್ ಶಾಲೆಗೆ ಈಗ ದಶಮಾನೋತ್ಸವದ ಸಂಭ್ರಮ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ವೇದ ಪಬ್ಲಿಕ್ ಶಾಲೆಯು 2014ರಲ್ಲಿ ಆರಂಭಗೊಂಡಿದ್ದು ಈಗ ದಶಮಾನೋತ್ಸವ ಸಂಭ್ರಮದಲ್ಲಿದೆ. ಸಿಬಿಎಸ್ಇ ಪಠ್ಯಕ್ರಮವನ್ನ ಈ ಭಾಗದಲ್ಲಿಯೇ ಉತ್ಕೃಷ್ಟ ಮಾದರಿಯ ರೀತಿಯಲ್ಲಿ ಕಲಿಸಿಕೊಂಡು ಬರಲಾಗುತ್ತಿದೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶದ ಪ್ರಥಮ ತಂಡದ ವಿದ್ಯಾರ್ಥಿಗಳು ಈ ಸಲ 10ನೇ ತರಗತಿ ಪೂರ್ಣಗೊಳಿಸಿದ್ದು 100% ಫಲಿತಾಂಶ ಪಡೆದುಕೊಂಡಿದೆ. ಈ ವಿಷಯವನ್ನು ತಮ್ಮೊಂದಿಗೆ ಸಂಭ್ರಮದಿಂದ ಹಂಚಿಕೊಳ್ಳುತ್ತಿದ್ದೇನೆ ಎಂದು ವೇದ ಪಬ್ಲಿಕ್ ಶಾಲೆಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಪರೀಕ್ಷೆ ಬರೆದ 14 ವಿದ್ಯಾರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳು 80%ಕ್ಕೂ ಹೆಚ್ಚಿನ ಅಂಕ, 5 ವಿದ್ಯಾರ್ಥಿಗಳು 70%ಕ್ಕಿಂತಲೂ ಹೆಚ್ಚು ಹಾಗೂ 3 ವಿದ್ಯಾರ್ಥಿಗಳು 60%ಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಿದ್ದಾರೆ. ಇವರೆಲ್ಲರೂ ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳಾಗಿದ್ದು ಅವರ ಸಾಧನೆ ಅಮೋಘವಾಗಿದೆ. ವೇದ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಪುಸ್ತಕದಲ್ಲಿರುವುದು ಮಾತ್ರ ಕಲಿಸುವುದಕ್ಕೆ ಸೀಮಿತಗೊಳಿಸಿಲ್ಲ. ಅವರಲ್ಲಿ ಶಿಸ್ತು, ಸಂಯಮ ಬೆಳೆಸುವುದರ ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಅವರನ್ನು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸಲಾಗುವುದು. ಪಾಲಕರ ಅಪೇಕ್ಷೆಯಂತೆ ಮಕ್ಕಳನ್ನು ಪರಿಪೂರ್ಣವಂತರಾಗಿಸುವ ನಿಟ್ಟಿನಲ್ಲಿ ವೇದಾ ತಂಡ ಕೆಲಸ ಮಾಡುತ್ತಿದೆ. ಇದಕ್ಕೆ ಪಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಮುಂದಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ವೇದಾ ಪಬ್ಲಿಕ್ ಶಾಲೆ ಉತ್ತಮ ಆಯ್ಕೆಯಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ರೋಬೋಟಿಕ್ಸ್ ಆ್ಯಂಡ್ AI ಸದ್ಯ ನಡೀತಿರೋದು. ಅದರ ಜೊತೆ ನಮ್ಮ ಸ್ಕೂಲಲ್ಲಿ ಪರ್ಸನಲೈಸ್ಡ್ ಸ್ಕೂಲ್ ಆ್ಯಪ್ ಇದೆ. ಇದರಲ್ಲಿ ಮಕ್ಕಳಿಗಾಗಲಿ ಪೇರೆಂಟ್ಸು, ಟೀಚರ್ಸು ಅದೆಲ್ಲ ಆ್ಯಪ್ ಥ್ರೂನೇ ಏನದ ಎಲ್ಲ ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗ್ ಇದು ಮಾಡ್ತಾಯಿದ್ದಾರೆ. ಲಾಸ್ಟ್ ಇಯರ್ CBSE ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಬೆಳಗಾವಿಯಲ್ಲಿ ಕಂಡಕ್ಟ್ ಆಗಿತ್ತು. ಅದರಲ್ಲಿ ನಮ್ಮ ಕ್ಲಾಸ್ 1 ಸ್ಟೂಡೆಂಟ್ ತೇಜಸ್ ಅನ್ನೋ ವಿದ್ಯಾರ್ಥಿ ಸ್ಕೇಟಿಂಗಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ್ರು CBSE ಅಂತಾರಾಷ್ಟ್ರೀಯ ಇದರಲ್ಲಿ. ಮತ್ತು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಪೋರ್ಟ್ಸು, ಮ್ಯೂಸಿಕ್ಕು, ಡ್ಯಾನ್ಸ್ ಕ್ಲಾಸು ಇವೆಲ್ಲ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಅವಶ್ಯಕತೆವಾದಂಥದ್ದು. ಇವತ್ತು ನಾಳೆ ನೋಡ್ತಾ ಇದ್ವಿ, ಎಲ್ಲರೂ ಮೊಬೈಲಲ್ಲೇ ಇರ್ತಾರೆ. ಮಕ್ಕಳಿಗೆ ಮೊಬೈಲಿಗೆ ಬಿಟ್ಟು ಬೇರೆ ಇದರಲ್ಲಿ ಯಾವುದೂ ಹೋಗ್ತಾಯಿಲ್ಲ. ಸೊ ಪೋಷಕರು ಕೂಡ ಅದನ್ನು ಅವಾಯ್ಡ್ ಮಾಡೋಕ್ಕೆ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ ಓರಿಯೆಂಟೇಷನ್, ಟೀಚರ್ಸ್ ಓರಿಯೆಂಟೇಷನ್
ಮತ್ತು ಸ್ಟೂಡೆಂಟ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಕೂಡ ನಾವು ರೆಗ್ಯುಲರಾಗಿ ಕಂಡಕ್ಟ್ ಮಾಡ್ತೀವಿ. ಸೊ ದಟ್ ಆ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ, ಪೋಷಕರಿಗೆ ಮತ್ತು ಇವರಿಗೆ ಏನಂತ ಒಂದು ಸ್ವಲ್ಪ ಕಾನ್ಫಿಡೆನ್ಸು, ಸೆಲ್ಫ್ ಕಾನ್ಫಿಡೆನ್ಸ್, ಅವರಿಗೆ ಮೋಟಿವೇಶನ್ ಬೇಕಾಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಎಕ್ಸಾಮ್ನಲ್ಲಿ ನಮ್ಮ ಮಕ್ಕಳು ಮೋರ್ ದೆನ್ 100+ ಸ್ಟೂಡೆಂಟ್ಸು ಭಾಗವಹಿಸಿದರು. ಅದರಲ್ಲಿ 46 ಸ್ಟೂಡೆಂಟ್ಸ್ ಗೋಲ್ಡ್ ಮೆಡಲ್ ತೊಗೊಂಡಿರ್ತಾರೆ. ಅದರಲ್ಲಿ 35 ಸ್ಟೂಡೆಂಟ್ಸು ಸಿಲ್ವರ್ ಮೆಡಲ್, ಪ್ಲಸ್ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಬ್ರಾಂಜ್ ಮೆಡಲ್ ಮತ್ತು ಮೆರಿಟ್ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದಾರೆ ಸರ್. ನಮ್ಮ ಸ್ಕೂಲಲ್ಲಿ ಆಲ್ರೆಡಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಎಲ್ಲ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇದೆ, ಲೈಬ್ರರಿ, ಲ್ಯಾಬ್ಸು, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಎಲ್ಲ ರೀತಿ. ಆಮೇಲೆ ಸ್ಕೂಲ್ ಬಸ್ಸಸ್ ಕೂಡ ಎಲ್ಲ ಆಲ್ ಓವರ್ ದ ಗುಲ್ಬರ್ಗ ಕಾರ್ನರಿಂದ ಬರ್ತಾ ಇದ್ದಾರೆ ಮಕ್ಕಳು. ಆ್ಯಂಡ್ ಮುಂದೆ ಬರೋಂಥ ದಿನಗಳಲ್ಲಿ ನಾವು PUC ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇಚ್ಛಿಸಿದ್ದೀವಿ. PUC ಮತ್ತು ಡಿಗ್ರಿ ಕಾಲೇಜೆಲ್ಲ ಮಾಡಬೇಕು ಅಂಥೇಳಿ. ಏನಾಗಿದೆ ಇವತ್ತಿನ ಇದರಲ್ಲಿ ಮಕ್ಕಳಿಗೆ ನಾವು ಮೇನ್ಲಿ ಫೋಕಸಿಂಗ್ ಆನ್ ದೇರ್ ಡಿಸಿಪ್ಲಿನ್, ದೇರ್ ಫಿಸಿಕಲ್ ಬಿಹೇವಿಯರ್, ದೇರ್ ಮೆಂಟಲ್ ಸ್ಟೆಬಿಲಿಟಿ. ಯಾಕಂದರೆ ಮೊಬೈಲು, ಯೂಟ್ಯೂಬು ಎಲ್ಲ ನೋಡೋದ್ರಿಂದ ಸಾಕಷ್ಟು ಮಕ್ಕಳದೆಲ್ಲ ಏನಾಗಿದೆ ಅಂದರೆ ಬ್ರೈನ್ ಕಂಪ್ಲೀಟ್ಲಿ ಅಡಿಕ್ಟೆಡ್ ಟು ದ ಮೊಬೈಲ್ ಅಂತ ಹೇಳ್ಬೋದು ನಾವು. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ನಾವು ಅವರಿಗೆ ಇದು ಮಾಡಬೇಕು. ಸೊ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂದರೆ ಈಗ ನಾವು ಸೀನಿಯರ್ ಸೈಕಾಟ್ರಿಕ್ ಡಾಕ್ಟರ್ಸ್ ಇದ್ದಾರೆ, ಅವರಿಗೆಲ್ಲ ಕರೆಸ್ತೀವಿ. ಸೊ ಏನಾಗಿದೆ ಮಕ್ಕಳಿಗೆ 6th to 10th ಆಗಲಿ, ಅವ್ರದ್ದು ಹೆಂಗೆ ಏಜ್ ಚೇಂಜ್ ಆಗುತ್ತೆ ಹಂಗಂಗೆ ಅವ್ರ ಮಕ್ಕಳದು ಮೆಂಟಾಲಿಟಿ ಕೂಡ ಚೇಂಜ್ ಆಗುತ್ತೆ. ಸೊ ಅದೆಲ್ಲ ರೀತಿಯಿಂದ ಅವರು ಇದು ಇರಬೇಕು ಅಂಥೇಳಿ ಸಾಕಷ್ಟು ಪ್ರೋಗ್ರಾಮ್ಸ್ ಕೂಡ ಕಂಡಕ್ಟ್ ಮಾಡ್ತೀವಿ ಸರ್ ಮಕ್ಕಳು. 16 ಜನ ಪೌರ ಕಾರ್ಮಿಕರನ್ನು ಖಾಯಂ ಪೌರ ಕಾರ್ಮಿಕರನ್ನಾಗಿ ಕೆಲಸಕ್ಕೆ ನೇಮಿಸಿಕೊಳ್ಳುವಂತೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜೇವರ್ಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ದಿನಾಂಕ 6ನೇ ಮಾರ್ಚ್ 2025ರಿಂದ ಹೋರಾಟ ನಡೆಸುತ್ತಿರುವ ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘ ಸಂಯೋಜಿತ AITUC ಸದಸ್ಯರಾದ 16 ಜನ ಪೌರ ಕಾರ್ಮಿಕರನ್ನು ಖಾಯಂ ಪೌರ ಕಾರ್ಮಿಕರನ್ನಾಗಿ ಕೆಲಸಕ್ಕೆ ನೇಮಿಸಿಕೊಳ್ಳುವಂತೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜೇವರ್ಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ನಮ್ಮ ಪಟ್ಟಣ ಪಂಚಾಯತ್ ಬಂದ ನಂತರ ಜೇವರ್ಗಿ ತಾಲೂಕಿನಲ್ಲಿ ಸರ್ವಸಾಮಾನ್ಯರಿಗೆ ನ್ಯಾಯ ಒದಗಿಸುವಂಥ ಯಾವ ಕೆಲಸ ಕಾರ್ಯಗಳು ನಡೆದಿಲ್ಲ. ಆದರೆ ಇವತ್ತು ಇಡೀ ಜೇವರ್ಗಿ ಪಟ್ಟಣ ಭಾಳಷ್ಟು ಗಬ್ಬೆದ್ದು ನಾರ್ತಾ ಇದೆ. ಹಿಂದಿನ ಒಂದು ಸೆನ್ಸಸ್ ಪ್ರಕಾರ 35,000 ಒಂದು ಪಾಪ್ಯುಲೇಷನ್ ಇದೆ. ಅದರ ಪ್ರಕಾರ ಇವತ್ತು 17 ಜನರಿಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿಬಿಟ್ಟು ಹಿಂದೆ ಏನು ಒಂದು ಇದು ಮಾಡಿದರು, ನಿರ್ಧಾರ ಮಾಡಿ 17 ಜನಗಳಿಗೆ ಬರೀ ಕೇವಲ ಹ್ಯಾಂಡ್ ರಿಸಿಪ್ಟ್ ಮಾಡಿಕೆರೆ ಅವರನ್ನು ದುಡಿಸ್ಕೊಂಡಿದ್ದಾರೆ ಹೊರತು ಅವರಿಗೆ ಪೂರಕವಾದಂಥ ಯಾವ ಕಾಗದ ಪತ್ರಗಳನ್ನು ಅವರು ಇಟ್ಟಿಲ್ಲ. ಆ ಕಾರಣಕ್ಕಾಗಿ ಅವರನ್ನು ಕೆಲಸಕ್ಕೆ ಬಂಧುಗಳೇ ಅವಶ್ಯಕತೆ ಬಿದ್ದಾಗ ಕರೆಯೋದು, ಅವಶ್ಯಕತೆ ಮುಗಿದ ನಂತರ ಅವರಿಗೆ ಮತ್ತೆ ತೆಗೆದು ಹಾಕೋದು, ಇದೇ ಪರಿಸ್ಥಿತಿ 20-25 ವರ್ಷಗಳಿಂದ ನಡೀತಾ ಬಂದಿದೆ. ಆ ಕಾರಣಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು 3 ತಿಂಗಳ ಅಂದರೆ 80 ದಿವಸಗಳ ಕಾಲ ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ, ಅದರ ಜೊತೆಗೆ ಏನು ರಾಜಕಾರಣಿಗಳು ಮತ್ತು ಸಮಾಜದ ಮುಖಂಡರುಗಳು, ಪ್ರಗತಿಪರ ವಿಚಾರವಂತರನ್ನು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಆಗಿರತಕ್ಕ ನನ್ನ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ನಾವು ನಿರಂತರವಾದ ಹೋರಾಟವನ್ನು ಮಾಡಿದ್ದೇವೆ. ಈ ಒಂದು ಹೋರಾಟ 26ನೇ ತಾರೀಕು ನಾವು ಒಂದು ಇದರ ವಿರುದ್ಧ ಇವರೇನು ಅಧಿಕಾರಿಗಳು ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ಜನಗಳಿಗೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅವರನ್ನು ದುಡಿಸ್ಕೊಂಡು ಪೇಮೆಂಟ್ ಮಾಡಲ್ಲ, ಪೇಮೆಂಟ್ ಮಾಡ್ತಾ ಇದ್ದರೂ ಕೂಡ ದಾಖಲಾತಿಗಳನ್ನು ನೀಡಲ್ಲ. ಈ ಎಲ್ಲ ಕಾರಣಗಳಿಂದ ನಾವು 26ನೇ ತಾರೀಕು ಜೇವರ್ಗಿ ಪಟ್ಟಣದಲ್ಲಿ ಒಂದು ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಂದ್ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಗತಿಪರ ವಿದ್ಯಾವಂತರು, ಎಲ್ಲ ರಾಜಕೀಯ ಮುಖಂಡರು, ಎಲ್ಲ ಸಮಾಜದ ಮುಖಂಡರುಗಳು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲಿವರೆಗೂ ಕೂಡ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗುವುದಿಲ್ಲವೋ ಅಲ್ಲಿವರೆಗೂ ಕೂಡ ಹೋರಾಟ ಮುಂದುವರಿಸ್ಕೊತ ಹೋಗ್ತಾ ಇದ್ದೇವೆ. ಹಂತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮದ ಜೊತೆಗೆ 26ನೇ ತಾರೀಕು ನಾವು ಒಂದು ರಸ್ತಾ ರೋಕೋ ಮಾಡುವಂಥದ್ದಾಗಲಿ, ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಒಂದು ಬೀಗ ಮುದ್ರೆ ಹಾಕುವಂಥದ್ದಾಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರದಿ ನಾವು ಕೂಡ ಅವರ ಜೊತೆಯಲ್ಲಿ ಸರದಿ ಉಪವಾಸವಂತ ಮಾಡಿ ಅವರಿಗೆ ನ್ಯಾಯ ಒದಗಿಸುವವರೆಗೂ ಕೂಡ ನಾವು ವಿಶ್ರಮಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಟ್ ಜನಗಳು ಮಳೆ, ಗಾಳಿ, ಬಿಸಿಲು ಎನ್ನದೆ ನಾವು ನಿನ್ನೆ ಒಂದು ಇದರಲ್ಲಿ ಹೋಗಿ ಕೂತಿದ್ದೆವು. ನಾವು ಟೆಂಟಿನಲ್ಲಿ ಕೂತಾಗ ಮಳೆ ಬಂದುಬಿಡ್ತು. ಮಳೆ ಬಂದಾಗ ಎಲ್ಲ
ಟೆಂಟ್ ತೊಯ್ದು ಹೋಯಿತು, ಟೆಂಟಿನಲ್ಲಿ ನೀರು ಬಂದ ಬಳಿಕ ಅವರ ಪರಿಸ್ಥಿತಿ ನೋಡಿದರೆ ಅಯ್ಯೋ ಅಂಥೇಳಿ ಅನ್ನುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಈ ಬಗ್ಗೆಯೂ ಕೂಡ ನಾವು ಶಾಸಕರ ಜೊತೆನೂ ಮಾತಾಡಿದ್ದೇವೆ. ಶಾಸಕರು ಒಂದು ಸ್ವಲ್ಪ ನಮಗೆ ಮನವರಿಕೆ ಮಾಡಿದ್ದಾರೆ, ಮಾಡೋಣ ಅಂತ ಹೇಳಿಬಿಟ್ಟು. ಆದರೆ 26ನೇ ತಾರೀಕು ಹೋದ ಸಲ ಏನು 15 ದಿವಸಗಳ ಹಿಂದೆ ಮಾತಾಡಿದರು. ಆ ಮಾತಾಡಿದ ಪ್ರಕಾರ ಏನು ನಮ್ಮ ಚೀಫ್ ಆಫೀಸರು ಒಂದರ ಪೂರಕವಾದಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾಯಿಲ್ಲ. ಅದಕ್ಕಾಗಿ ಈಗ ನಮ್ಮ ಏನು ಶಾಸಕರು ಇನ್ನೂ ಬೇರೆ ಕಡೆಗೆ ಒಂದು ಪ್ರಯಾಣ ಹೋಗಿದ್ದಾರೆ. ಅವ್ರ ಪ್ರಯಾಣ ಹೋಗಿ ಬಂದ ನಂತರ 24ನೇ ತಾರೀಕು ಬಂದು ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಏನೇ ಕಾಸ್ಟ್ ಆಗಲಿಕ್ಕೆ ಎಂಥ ಪ್ರಸಂಗ ಯಾಕೆ ಬರಲಕ್ಕ ಅವರಿಗೆ ನಿಜವಾಗಿ ಅವರಿಗೆ ರೆಗ್ಯುಲರೈಸ್ ಮಾಡಬೇಕಂತ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಚಂದ್ರಶೇಖರ್ ಹರ್ನಾಳ್, ಭೀಮರಾಯ್ ನಗನೂರ್, ಪುಂಡಲಿಕ್ ಗಾಯಕ್ವಾಡ್, ಮಲ್ಲಣ್ಣ ಕೊಡಚಿ, ಮಹಾದೇವ್ ಕೋಳ್ಕೂರ್, ಡಾಕ್ಟರ್ ಮಹೇಶ್ ರಾಠೋಡ್, ಶ್ರೀಹರಿ ಕರಕಿಹಳ್ಳಿ, ಮಾಪಣ್ಣ ಕಟ್ಟಿ, ಸಿದ್ದು ಕೆರೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಅವಣ್ಣ ಮ್ಯಾಕೇರಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಚಿತ್ತಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯಿಂದ ಸುಮಾರು 2500 ಕೋಟಿ ರೂಪಾಯಿ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಸಂಪೂರ್ಣ ಸರ್ವೆ ಮಾಡಿಸಿ ಎಷ್ಟು ಪ್ರಮಾಣದ ಅಕ್ರಮ ಮರಳುಗಾರಿಕೆ ನಡೆದಿದೆ ಅಷ್ಟು ಪ್ರಮಾಣದ ತೆರಿಗೆಯನ್ನು ಸಂಬಂಧಪಟ್ಟವರಿಂದ ವಸೂಲಿ ಮಾಡಿ ಅಕ್ರಮದಲ್ಲಿ ತೊಡಗಿರುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಅವಣ್ಣ ಮ್ಯಾಕೇರಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಇನ್ನು ಚಿತ್ತಾಪುರ ಮತಕ್ಷೇತ್ರದಲ್ಲಿ ಏಪ್ರಿಲ್ 7ನೇ ತಾರೀಕಿನ ದಿವಸ ಅಕ್ರಮ ಮರಳುಗಾರಿಕೆಯ ಒಂದು ಹೊಂಡದಲ್ಲಿ ಒಬ್ಬ ವ್ಯಕ್ತಿ ಸತ್ತನಂತ ತಿಳ್ಕೊಂಡು ನಮಗೆ ಮಾಹಿತಿಯನ್ನು ಬಂದಾಗ ಆ ಮಾಹಿತಿ ಆಧರಿಸಿ ಹೋಗಿ ಅಲ್ಲಿ ನೋಡಲಾಗಿ ಸುಮಾರು ಅಲ್ಲಿ 100 ಎಕರೆಗಟ್ಟಲೆ ಅಕ್ರಮ ಮರಳುಗಾರಿಕೆ ಮತ್ತು KRDL ಸಂಸ್ಥೆ ವತಿಯಿಂದ ಸರ್ಕಾರಿ ಕಾಮಗಾರಿಗಾಗಿ ಕೊಡುವಂಥ ಗುತ್ತಿಗೆಯಲ್ಲಿ ಏನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಖಾಸಗಿಯಾಗಿ ಕೊಟ್ಟಿದ್ದರಿಂದ ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರಕ್ಕೆ ವಂಚನೆ ಆಗಿದೆ ಅನ್ನುವಂಥ ಆರೋಪವನ್ನಿತ್ತು. ಆ ಆರೋಪದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ರಾಜ್ಯದಿಂದ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯಿಂದ ಒಂದು ತನಿಖಾ ತಂಡವನ್ನು ಬಂದು ಪರಿಶೀಲಿಸಿ ವರದಿ ಕೊಟ್ಟು ಮೇಲ್ನೋಟಕ್ಕೆ ನೋಡಿದಾಗ ಇವತ್ತಿನ ದಿವಸ ಅಲ್ಲಿ ಸುಮಾರು 2500 ಕೋಟಿ ರೂಪಾಯಿ ವರೆಗೆ ಅಂದಾಜು ಇವತ್ತು ತೆರಿಗೆ ವಂಚನೆ ಸರ್ಕಾರಕ್ಕೆ ಮಾಡಿ ಇವತ್ತಿನ ದಿವಸ ಇಂಥ ಭಾರಿ ಪ್ರಮಾಣದ ಏನು ಪ್ರಕರಣಕ್ಕೆ ಬೆಳಕಿಗೆ ಬಂದದ. ಇದಕ್ಕೆಲ್ಲ ಕಾರಣಕರ್ತರಾದಂಥ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರಾದಂಥ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಮತ್ತು ಜಿಲ್ಲಾ ಗಣಿ ಅಧಿಕಾರಿಗಳು, RTO ಮತ್ತು PWD ಇನ್ನಿತರ ಅಧಿಕಾರಿಗಳಿಗೆ ಇವತ್ತಿನ ದಿವಸ ಅದರಲ್ಲಿ ಶಾಮೀಲಾಗಿರೋದ್ರಿಂದ ಕೂಡಲೇ ಅವರನ್ನು ಇವತ್ತಿನ ದಿವಸ ವಜಾಗೊಳಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾನ್ಯ ರಾಜ್ಯಪಾಲರಿಗೆ ತಮ್ಮ ಮುಖಾಂತರನ ಕೇಳ್ಕೊತಾ ಇದ್ದೀನಿ. ಅದರಂತೆ ನಮ್ಮ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆಜಿಯವರು ಆ ಕ್ಷೇತ್ರದಿಂದ ಪ್ರತಿನಿಧಿಸುವುದರಿಂದ ಏನು ಸರ್ಕಾರಿ ಸಂಸ್ಥೆ ಇದೆ KRDL, ಅದು ಅವರ ಒಂದು RDPRದ ಒಂದು ಅಂಗಸಂಸ್ಥೆ. ಆ ಅಂಗಸಂಸ್ಥೆ ವತಿಯಿಂದ ಖಾಸಗಿ ವ್ಯಕ್ತಿಗಳಿಗೆ ಈ ರೀತಿಯಾದಂಥ ಒಂದು ಉಪಗುತ್ತಿಗೆ ಕೊಡುವ ಮುಖಾಂತರ ಅಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಸುಮಾರು 2,000 ಕೋಟಿವರೆಗೆ ಇವತ್ತಿನ ದಿವಸ ಅಲ್ಲಿ ಆ ಒಂದು ಸಂಸ್ಥೆಯಿಂದ ಮತ್ತು ಪಟ್ಟಾ ಜಮೀನುಗಳಿಂದ 500 ಕೋಟಿವರೆಗೆ ಇವತ್ತಿನ ದಿವಸ ಅಲ್ಲಿ ಹಗರಣ ಆಗಿದ್ದು ಇವತ್ತು ಬಯಲಿಗೆ ಬಂದಿದ್ದರಿಂದ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತಿನ ದಿವಸ ಏನು ತಾವು ಇಡೀ ರಾಷ್ಟ್ರದ ಬಗ್ಗೆ ಅತ್ಯಂತ ಕಳಕಳಿಯಾಗಿ ಮತ್ತು ಈ ರಾಷ್ಟ್ರದಲ್ಲಿರುವಂಥ ಎಲ್ಲ ರಾಜ್ಯಗಳ ಬಗ್ಗೆ ತಾವು ಅತ್ಯಂತ ಆದರ್ಶಪ್ರಾಯವಾಗಿ ಇವತ್ತಿನ ದಿವಸ ತಾವು ನೈತಿಕ ನೆಲೆಗಟ್ಟಿನ ಮೇಲೆ ಏನು ಮಾತಾಡ್ತಾ ಇದ್ದೀರಿ. ಇವತ್ತಿನ ದಿವಸ
ನಿಮ್ಮ ಸ್ವಕ್ಷೇತ್ರದಲ್ಲೇ ಸುಮಾರು 2,500 ಕೋಟಿ ರೂಪಾಯಿವರೆಗೆ ಇವತ್ತಿನ ದಿವಸ ಅಕ್ರಮ ಮರಳುಗಾರಿಕೆ ಹಗರಣ ನಡೆದಿದೆ. ಆದ್ದರಿಂದ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರ ವಿನಂತಿ ಏನು ಮಾಡ್ಕೋತಾ ಇದ್ದೀನಿ, ಇವರು ಆ ಒಂದು ಪ್ರಕರಣವನ್ನು ತಡೆಯಲಾಗಲಿ, ಅವರ ಸಮ್ಮತಿಯಲ್ಲಿ ಇರಲಾರ್ದೆ ಆ ಪ್ರಕರಣ ಆಗಿಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಆಧಾರ ಸಮೇತವಾಗಿ ನಾವೆಲ್ಲ ಕೂಡ ಮಾನ್ಯ ರಾಜ್ಯಪಾಲರಿಗೆ ನಾವು ಕೊಡ್ತಾ ಇದ್ದೀವಿ. ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಕೂಡಲೇ ಈ ಶ್ರೀ ಸಚಿವ ಸಂಪುಟದಿಂದ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರನ್ನು ವಜಾ ಮಾಡಬೇಕೆನ್ನುವಂಥ ಒಂದು ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಪಾಟೀಲ್, ಗಿರೀಶ್ ಪಾಟೀಲ್, ಸಾಯ್ಬಣ್ಣ ಜಾಲ್ಗಾರ್, ತಮ್ಮಣ್ಣ ಡಿಗ್ಗಿ, ಬಸವರಾಜ್ ಗೌಡ ಪಾಟೀಲ್, ಚಂದ್ರಕಾಂತ್ ಕಿರಸಾವಳಗಿ, ಶಿವರಾಜ್ ಮುತ್ತಗಿ, ಭೋಗೇಶ್ ಜಮಾದಾರ್, ಬಸವರಾಜ್ ಗುಂಡಲಗೇರಿ, ಪ್ರೇಮ್ ಕೋಳಿ, ಪ್ರವೀಣ್ ತೆಗ್ಗಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.